ಇವರ ಹೆಸರು ವಿ ಮಂಜುನಾಥ್ ರೆಡ್ಡಿ ಅಂತ. ಮೂಲತಃ ಬಾಗೇಪಲ್ಲಿ ತಾಲೂಕಿನ ಪುಟ್ಟಪರ್ತಿ ಗ್ರಾಮದವರು. ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡು ಬಂದಿರುವ ಮಂಜುನಾಥ್ ಅವರು ಅವರ ಪ್ರಾಮಾಣಿಕ ಜನಪರ ಸೇವೆ ನಂಬಿಕೆಯನ್ನು ನಂಬಿ ಶಾಸಕ ಸುಬ್ಬಾರೆಡ್ಡಿ ಅವರು ಕೋಚಿಮೂಲ್ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆಗೆ ನಿಲ್ಲಿಸಿದ್ದರು. ಸತತ 3 ಬಾರಿ ಕೋಚಿಮೂಲ್ ನಿರ್ದೇಶಕರ ಚುನಾವಣೆಯಲ್ಲಿ ಅತ್ಯಧಿಕ ಮತಗಳ ಅಂತರದಿಂದ ಗೆದ್ದು ಬೀಗಿದ್ರು. ಅಂದಿನಿಂದ ಹಾಲು ಉತ್ಪಾದಕರ ಪರ ನಿಂತು ಅವರಿಗೆ ಬೇಕಾದ ಸೌಲಭ್ಯಗಳನ್ನು ಕಲ್ಪಿಸಿಕೊಡುವಲ್ಲಿ ಯಶಸ್ವಿಯಾಗಿ ಜನಮನ್ನಣೆಗೆ ಹೆಸರುವಾಸಿಯಾಗಿದ್ದಾರೆ. ಅದರಲ್ಲೂ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಉತ್ಪಾದಕರ ಸಂಘ ಬೇರ್ಪಟ್ಟು ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ಪ್ರತ್ಯೇಕವಾದ ಮೇಲೆ ಮೊದಲ ಬಾರಿಗೆ ಚಿಮುಲ್ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆ ನಡೆದಿದೆ. ಬಾಗೇಪಲ್ಲಿ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದಿಂದ 4ನೆಯ ಬಾರಿಗೆ ಚುನಾವಣೆಗೆ ನಿಂತಿದ್ದ ವಿ ಮಂಜುನಾಥ್ ರೆಡ್ಡಿ ಅವರಿಗೆ ಮತದಾರರು ಅತ್ಯಧಿಕ ಮತಗಳನ್ನು ನೀಡುವ ಮೂಲಕ ಜಯಶೀಲರನ್ನಾಗಿ ಮಾಡಿದ್ದಾರೆ. ಬಾಗೇಪಲ್ಲಿ ಕ್ಷೇತ್ರದಲ್ಲಿ 64 ಮತಗಳಿದ್ದು ಅದರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ವಿ ಮಂಜುನಾಥ್ ರೆಡ್ಡಿ ಅವರಿಗೆ 44, ಎನ್ಡಿಎ ಅಭ್ಯರ್ಥಿ ಪಿ ವೆಂಕಟರಮಣ ರೆಡ್ಡಿ ಅವರಿಗೆ 19 ಮತಗಳನ್ನು ಪಡೆಯಲಾಗಿದೆ. ಇನ್ನು ಮಂಜುನಾಥರವರ ಗೆಲುವಿನ ಸಂಭ್ರಮವನ್ನು ಅಭಿಮಾನಿಗಳು ಸಂಭ್ರಮಾಚರಣೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಮತ ನೀಡಿದ ಬಾಗೇಪಲ್ಲಿ ಕ್ಷೇತ್ರದ ಮತದಾರರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ. मनोभीष्टतासु भवन्तु श्री श्रीनिवास कटाक्षत फलसिद्धिरस्तु केशवित्यग्रे भागं देवेभ्यो विदितार्चयन् प्रचन्द्रमास्तिरति दीर्घमायुः श्रीनिवास अनुष्ठता फलसिद्धिरस्तु मनोभीष्टता सिद्धिरस्तु ಇದು 4ನೇ ಬಾರಿ ಆಯ್ಕೆಯಾಗಿದ್ದೀನಿ. ನಾನು ನಮ್ಮ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಎಸ್.ಎನ್. ಸುಬ್ಬಾರೆಡ್ಡಿನವರಿಗೆ ಕೃತಜ್ಞತೆ ಹೇಳ್ತೀನಿ. ಅದೇ ರೀತಿ ನಮ್ಮ ಉಸ್ತುವಾರಿ ಸಚಿವರಾದ MC ಸುಧಾಕರಣ್ಣವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆ ಹೇಳ್ತೀನಿ. ಯಾಕಂದರೆ ನಾವು 2 ವರ್ಷ ಆಯಿತು ನಮ್ಮ ಬೈಫರ್ಗೇಷನ್ ಆಗಿ ಹೋರಾಟದಿಂದ ಈಗ ವಿಮುಕ್ತಿ ಹೊಂದಿದ್ದೀವಿ. ಯಾಕಂದರೆ ರೈತರು ನಮ್ಮ ಮೇಲೆ ನಂಬಿಕೆ ಇಟ್ಟು ವಿಶ್ವಾಸ ಇಟ್ಟು ನಮಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಅವಕಾಶವನ್ನು ನಾವು ಸದ್ಬಳಕೆ ಮಾಡಿಕೊಂಡು ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಮಾಡೋದಕ್ಕೆ ನಾವು ಮಾಡ್ತೀವಿ. ನಮ್ಮ ಒಂದು ರೈತರಿಗೆ ಏನು ಸೌಲಭ್ಯಗಳಿರ್ಬೋದು ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ರೈತರಿಗೆ ಕೊಡಿಸುವಲ್ಲಿ ನಾವು ಕೆಲಸ ಮಾಡ್ತೀವಿ. ಹೌದು. ಈ ಬಾರಿಯಾಗಿ ಏನಾದರೂ ಅಧ್ಯಕ್ಷ ಸ್ಥಾನಕ್ಕೆ ಏನಾದರೂ ಹೈಕಮಾಂಡ್ ತೀರ್ಮಾನ ನಾನು ಹೇಳೋಕ್ಕಾಗುತ್ತಾ? ಹೈಕಮಾಂಡ್ ಹೇಳ್ತೀನಿ. ಇನ್ ಕೇಸ್ ಏನಾದರೂ ಅಧ್ಯಕ್ಷರಾದ್ರೆ ಏನೆಲ್ಲ ಮಾಡಬೇಕಂತ ನಾವು ಇವಾಗ ನಿಮ್ಗೆ ನೋಡ್ದಂಗೆ ನಮಗೆ ಟೆಟ್ರಾ ಪ್ಯಾಕು ಆಮೇಲೆ ಪ್ರೀ ಪ್ಯಾಕು ಅವೆರಡೂ ಕೂಡ ಇಲ್ಲ. ಪ್ರೀ ಪ್ಯಾಕು ಇವಾಗ ಅರ್ಜೆಂಟಾಗಿ ಪ್ರೀ ಪ್ಯಾಕು ಮತ್ತು ಟೆಟ್ರಾ ಪ್ಯಾಕ್ ಆ ಮಿಷನ್ಗೆ ಬೇಕಾಗುತ್ತೆ. ಅದರ ಮೇಲೆ ನಾವು ಇದು ಮಾಡ್ತೀವಿ. ಸತತವಾಗಿ 4ನೇ ಬಾರಿ ಗೆದ್ದಿದ್ದೀರಾ. ಈ ರೀತಿಯಾಗಿ ಗೆಲುವುಗಳು ಸರದಾರರ ಅಂತಲೇ ಹೇಳ್ಬೋದು. ಸೊ ಇದಕ್ಕೆ ಸಹಕಾರ ಕೊಟ್ಟು ಅಂತ ನಿಮ್ಮ ಮತದಾರರಿಗೆ ಎಲ್ರಿಗೂ ಕೂಡ ನಾನು ಅವ್ರ ಶಿರಸ ಭಾಗಿಸಿ ನಾನು ವಂದನೆಗಳು ಹೇಳ್ತೀನಿ. ಯಾಕಂದರೆ ನನಗೆ ಅಭೂತಪಾರವಾಗಿ ಯಾವಾಗಲೂ ಕೂಡ ನಾನು 1 2 3 4 ಓಟಲ್ಲಿ ಗೆದ್ದಿಲ್ಲ. ನಾನು 20 25 35 ಓಟಲ್ಲಿ ನಾನು ಗೆದ್ಕೊಂಡು ಬಂದಿದ್ದೀನಿ. ಅಂದರೆ ನಮ್ಮ ರೈತರು ನಮ್ಮ ಪಕ್ಷದ ಕಾಂಗ್ರೆಸ್ ಮುಖಂಡರು ನನ್ನ ಮೇಲೆ ವಿಶ್ವಾಸ ಇಟ್ಟು ನಮ್ಮನ್ನು ಗೆಲ್ಲಿಸ್ತಾ ಇದ್ದಾರೆ. ಅವ್ರು ಕೆಲಸ ಮಾಡ್ತಾಯಿದ್ದಾರೆ. ನನ್ನ ಹಿಂದೆ ಒಂದು ಸೈನಿಕರಂತೆ ಇದ್ದು ನನ್ನ ಹತ್ರ ನನಗೆ ನಮ್ಮ ಕಾರ್ಯಕರ್ತರು ನಮ್ಮ ಲೀಡ್ರುಗಳು ವಿಶೇಷವಾಗಿ ನಮ್ಮ ಲೀಡ್ರುಗಳು ಕೂಡ ನಮ್ಮ ಕೆಲಸ ಮಾಡಿ ನನಗೆ ಪರವಾದ ಒಂದು ಗೆಲುವಂತ ಅಂದ್ಕೊಟ್ಟಿದ್ದಾರೆ. ಈ ಗೆಲುವು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರಿಗೆ ನಾನು ಹೇಳಕ್ಕೆ ಬಯಸ್ತೀನಿ. ಇನ್ನು ಚಿಕ್ಕಬಳ್ಳಾಪುರ ಜೂನಿಯರ್ ಕಾಲೇಜಿನಲ್ಲಿ ನಡೆದ ಚಿಮುಲ್ ಚುನಾವಣೆಯಲ್ಲಿ ಬಾಗೇಪಲ್ಲಿ ಕ್ಷೇತ್ರದ ವಿ ಮಂಜುನಾಥ್ ರೆಡ್ಡಿ ಅವರ ಗೆಲುವು ಘೋಷಣೆ ಆಗ್ತಾ ಇದ್ದಂತೆ ಅಭಿಮಾನಿಗಳು ಬೃಹತ್ ಹಾರಗಳನ್ನು ಹಾಕಿ ಪಟಾಕಿ ಸಿಡಿಸಿ ಸಿಹಿ ಹಂಚಿದ್ದಾರೆ. ವಿಶ್ವವಿಖ್ಯಾತ ಗಡಿದಂ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದ
ವಲಯದಲ್ಲಿ ಅಭಿಮಾನಿಗಳೊಂದಿಗೆ ತೆರಳಿ ಪೂಜೆ ಸಲ್ಲಿಸಿದರು. 4ನೇ ಬಾರಿ ಆಯ್ಕೆಯಾಗಿರುವ ವಿ ಮಂಜುನಾಥ್ ರೆಡ್ಡಿ ಅವರು ಚಿಮುಲ್ ಅಧ್ಯಕ್ಷ ಸ್ಥಾನಕ್ಕೆ ಪ್ರಬಲ ಆಕಾಂಕ್ಷಿಯಾಗಿದ್ದು ಅಧ್ಯಕ್ಷ ಸ್ಥಾನ ಸಿಗುವ ನಿರೀಕ್ಷೆಯಲ್ಲಿದ್ದಾರೆ. ಮಾಡ್ಬೇಕು. ನಾನು ಒಂದೇ ತೀರ್ಮಾನ, ನಾನೊಬ್ಬನೇ ಹೇಳಿದ್ರೆ ಅದಾಗಲ್ವಲ್ಲ. 13 ಜನ ಇದ್ದಾರೆ, 13 ಜನ ಬೋರ್ಡಲ್ಲಿ ತೀರ್ಮಾನ ತಗೊತೀವಿ. ನಾನು ಒಂದು ಹೇಳಿದ್ರೆ ಅದನ್ನು ಇದಾಗುತ್ತೆ. ಅದರಿಂದ ನಾನು ಹೇಳೋದಕ್ಕಾಗಲ್ಲ. ಈ ಸಂದರ್ಭದಲ್ಲಿ ಕೂಡ ನೀವು ಅಧ್ಯಕ್ಷರಾಗಬೇಕು ಅಂತ ಬಯಸ್ತಾ ಇದ್ದಾರೆ. ದೇವರ ಆಶೀರ್ವಾದ, ಹೈಕಮಾಂಡು, ನಮ್ಮ ಶಾಸಕರ ಆಶೀರ್ವಾದ ಇದ್ದರೆ ಖಂಡಿತವಾಗ್ಲೂ ಹಾಗೆ ಆಗ್ತೀನಿ. ಒಟ್ಟಾರೆ ಕೋಚಿಮುಲ್ನಿಂದ ಬೇರ್ಪಟ್ಟು ಚಿಮುಲ್ ಘೋಷಣೆ ಆದಮೇಲೆ ಇದೇ ಮೊದಲ ಬಾರಿಗೆ ಚಿಮುಲ್ ಚುನಾವಣೆ ನಡೆದಿದ್ದು ಅದರಲ್ಲಿ ಬಾಗೇಪಲ್ಲಿ ಕ್ಷೇತ್ರದಿಂದ ಸತತ 4 ಬಾರಿ ಸೋಲಿಲ್ಲದ ಸರ್ದಾರರಂತೆ ಗೆದ್ದಿರುವ ವಿ ಮಂಜುನಾಥ್ ರೆಡ್ಡಿ ಅವರಿಗೆ ಚಿಮುಲ್ ಅಧ್ಯಕ್ಷ ಸ್ಥಾನ ಪಕ್ಕಾ ಫಿಕ್ಸ್ ಅಂತ ಸಾರ್ವಜನಿಕ ವಲಯದಲ್ಲಿ ಗುಸುಗುಸು ಚರ್ಚೆ ಆಗ್ತಿದೆ. ಕ್ಯಾಮ್ರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.